ನಮಸ್ಕಾರ ಮಿತ್ರರೇ. ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ. ನಾನು ಇವತ್ತು ಒಂದು ಮುಖ್ಯವಾದಂತಹ ತರಕಾರಿ ಅಂದರೆ ಮೂಲಂಗಿ ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಒದಗಿಸಲು ಪ್ರಯತ್ನಿಸುತ್ತೇನೆ. ಇದೊಂದು ಮೆಡಿಸಿನಲ್ ತರಕಾರಿಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಈ ಮೂಲಂಗಿಯ ಉಪಯೋಗ ಹೆಚ್ಚಾಗುತ್ತಿದೆ. ಅಷ್ಟೊಂದು ಇದೊಂದು ಶೀತಲ ಪ್ರದೇಶದ ಬೆಳೆಯಾಗಿದ್ದು ಹೆಚ್ಚು ಉಷ್ಣತೆ ಬೀಳುವ ಪ್ರದೇಶದಲ್ಲಿ ಬೆಳೆಸುವುದು ಕಷ್ಟಕರವಾಗುತ್ತದೆ. ಈ ಬೆಳೆಯು ಮುಖ್ಯವಾಗಿ 15ರಿಂದ 25 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಬೆಳೆಸಬಹುದಾಗಿದೆ. ಇದಕ್ಕೆ ಫಲವತ್ತಾದ ಕಪ್ಪು ಮಣ್ಣು ಬೇಕಾಗಿದ್ದು ಮಣ್ಣಿನ pH ವ್ಯಾಲ್ಯೂ 6ರಿಂದ 7 ಇರಬೇಕು. ನೀರು ನಿಲ್ಲುವ ಜಾಗದಲ್ಲಿ ಬೆಳೆಸುವಂತಿಲ್ಲ. ನೀರು ಬಸಿದು ಹೋಗುವಂತಹ ವೆಲ್ ಡ್ರೈನ್ ಸಾಯಿಲ್ ಈ ಬೆಳೆಗೆ ಮುಖ್ಯವಾಗುತ್ತದೆ. ಈ ಕೃಷಿ ಮಾಡುವಾಗ ಉತ್ತಮ ಮಟ್ಟದ ಬೀಜಗಳನ್ನು ಉಪಯೋಗಿಸುವುದು ತುಂಬಾನೇ ಮುಖ್ಯವಾಗುತ್ತದೆ. ಅಂದರೆ ಹೈಬ್ರಿಡ್ ಸೀಡ್ಸ್ ಬೀಜಗಳು ಮಾರುಕಟ್ಟೆಯಲ್ಲಿ ಲಭ್ಯವಾಗಿರುತ್ತದೆ. ಈ ಬೆಳೆಯಲ್ಲಿ ಸಾಲುಗಳ ನಡುವಿನ ಅಂತರವು 15ರಿಂದ 20 ಸೆಂಟಿಮೀಟರ್ ಇರಬೇಕು. ಬೀಜ ಬಿತ್ತನೆ ಮಾಡುವಾಗ 1ರಿಂದ 2 ಸೆಂಟಿಮೀಟರ್ಗಿಂತ ಹೆಚ್ಚು ಆಳದಲ್ಲಿ ಬಿತ್ತನೆ ಮಾಡಬಾರದು. ಹೆಚ್ಚು ಆಳದಲ್ಲಿ ಬಿತ್ತನೆ ಮಾಡಿದಲ್ಲಿ ಬೀಜಗಳು ಕೊಳೆತು ಜರ್ಮಿನೇಷನ್ ಪ್ರಮಾಣ ಕಡಿಮೆ ಆಗ್ತದೆ. ಈ ಬೆಳೆಗೆ ನೀರಿನ ಪ್ರಮಾಣ ಕಡಿಮೆ ಸಾಕಾಗ್ತದೆ. ಮೇಲ್ಪದರದ ಮಣ್ಣು ಒಣಗಿದಾಗ ನೀರು ಪೂರೈಸಬೇಕಾಗ್ತದೆ. ಈ ಬೆಳೆಗೆ ಸಾವಯವ ಗೊಬ್ಬರದ ಒಟ್ಟಿಗೆ ಸ್ವಲ್ಪ ಮಟ್ಟಿಗೆ ರಾಸಾಯನಿಕ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಬೇಕಾಗ್ತದೆ. ಮುಖ್ಯವಾಗಿ ಯೂರಿಯಾ ಮತ್ತು DAPಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿತ್ತನೆ ಮಾಡಿದ 1 ತಿಂಗಳ ನಂತರ ಒದಗಿಸಬೇಕಾಗ್ತದೆ. ಇದಕ್ಕೆ ಮುಖ್ಯವಾಗಿ ಹಸಿರು ಹುಳು ಬಾಧೆ ಇರುತ್ತದೆ. ಇದಕ್ಕಾಗಿ ಯಾವುದೇ ಒಂದು ಪೆಸ್ಟಿಸೈಡ್ ಅನ್ನು 1 ಲೀಟರ್ ನೀರಿಗೆ 2 ml ಪ್ರಮಾಣದಲ್ಲಿ ಹಾಕಿ ಸಿಂಪಡಿಸಬೇಕಾಗ್ತದೆ. ನನ್ನ ಈ ಸಂಕ್ಷಿಪ್ತ ಮಾಹಿತಿ ನೀವು ಇತರರೊಂದಿಗೆ ಶೇರ್ ಮಾಡಿಕೊಳ್ಳಿ. ನನ್ನ ಈ ಚಾನೆಲ್ ಅನ್ನು ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳೊಂದಿಗೆ.